ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ನೋಡೋಣ ಮಕ್ಕಳ. ಇಲ್ಲಿ ಒಟ್ಟು ಮಾರ್ಕ್ಸ್ ನಿಮಗೆ 20 ಅಂದರೆ 20 ಮಾರ್ಕ್ಸ್ ಇರುತ್ತೆ. ನೀವು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಟೈಮ್ 1 hour 15 minutes ಸಿಗುತ್ತೆ ಮಕ್ಕಳ. ಓಕೆನಾ? ಫಸ್ಟ್ ನೋಡಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಇದು ನಿಮಗೆ ಒಟ್ಟು 12 ಮಾರ್ಕ್ಸ್ಗೆ ಇರುತ್ತೆ ಮಕ್ಕಳ ಕ್ವಶನ್ಸು. ನೋಡಿ, ಫಸ್ಟ್ ಹೆಡ್ಡಿಂಗು ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ, 1 ಮಾರ್ಕ್ ಅಂತೆ. ನೀವು ಸರಿಯಾದ ಉತ್ತರ ಬರೆದ್ರೆ ಒಟ್ಟು ನಿಮಗೆ 2 ಮಾರ್ಕ್ಸ್ ಇಲ್ಲಿ ತಗೊಳ್ಳುವಂಥ ಅವಕಾಶ ಇರುತ್ತೆ ಮಕ್ಕಳ. ಓಕೆನಾ? ಕ್ವೆಶನ್ ನಂಬರ್ 1. ಇನ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ವಿಚ್ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಅನೋಡ್? ಆಪ್ಷನ್ಸ್ ನೋಡಿ, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಬೋತ್ ಎ ಆ್ಯಂಡ್ ಸಿ. ಸರಿಯಾದ ಉತ್ತರವನ್ನು ಬರೀಬೇಕು ಮಕ್ಕಳ. ಕ್ವೆಶನ್ ನಂಬರ್ 2. ಇನ್ ವಿಚ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ಅಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್, ರೆಸಿಸ್ಟರ್. ಓಕೆನಾ? ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ, 1 ಮಾರ್ಕ್ನಂತೆ. 2 ಮಾರ್ಕ್ಸ್ ತಗೊಳ್ಳುವಂತಹ ಅವಕಾಶ ನಿಮ್ಮದಾಗಿರುತ್ತೆ ಮಕ್ಕಳ. ಓಕೆನಾ? ಕ್ವೆಶನ್ ನಂಬರ್ 3. ಡಿಫೈನ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 4. ರೈಟ್ SI ಯೂನಿಟ್ ಫಾರ್ ರೆಸಿಸ್ಟರ್ ಆ್ಯಂಡ್ ರೆಸಿಸ್ಟಿವಿಟಿ. ಓಕೆನಾ ಮಕ್ಕಳ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ, 4 ಮಾರ್ಕ್ಸ್ನಂತೆ. ಒಟ್ಟು ನಿಮಗೆ 8 ಮಾರ್ಕ್ಸ್ ತಗೊಳ್ಳುವಂಥ ಅವಕಾಶ ಇರುತ್ತೆ ಮಕ್ಕಳ. ಓಕೆನಾ? ಕ್ವೆಶನ್ ನಂಬರ್ 5. ಹೌ ಟು ಐಡೆಂಟಿಫೈ ದ ಕೆಮಿಕಲ್ ಚೇಂಜಸ್ ಇನ್ ರಿಯಾಕ್ಷನ್ಸ್? ಡಿಫೈನ್ ರ್ಯಾನ್ಸಿಡಿಟಿ ಆ್ಯಂಡ್ ಕರೋಷನ್. ಓಕೆನಾ? ನೆಕ್ಸ್ಟ್ ನೋಡಿ ಮಕ್ಕಳ, ಕ್ವೆಶನ್ ನಂಬರ್ 6. ರೆಸಿಸ್ಟೆನ್ಸ್ ಆಫ್ ಮೆಟಲ್ ವೈರ್ ಆಫ್ ಲೆಂತ್ 2 meter is 20 ohm at 20 degrees Celsius. If the diameter of the wire is 0.6 mm, what will be the resistivity of the material of the temperature? ಓಕೆನಾ ಮಕ್ಕಳ? ಇಲ್ಲಿಗೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಮುಗಿದಿದೆ. ನೆಕ್ಸ್ಟ್ ಈಗ ಬಯಾಲಜಿ ನೋಡೋಣ ಮಕ್ಕಳ. ನೋಡಿ, ಬಯಾಲಜಿ ನಿಮಗೆ ಒಟ್ಟು 8 ಮಾರ್ಕ್ಸ್ಗೆ ಇರುತ್ತೆ ಮಕ್ಕಳ. ನೋಡಿ, ಫಸ್ಟ್ ಹೆಡ್ಡಿಂಗು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. 1 ಕ್ವೆಶನ್ ಇರುತ್ತೆ, 1 ಮಾರ್ಕ್ ಇರುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 7. ದ ಝೈಲಮ್ ಇನ್ ಪ್ಲಾಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಶ್. ಆಪ್ಷನ್ಸ್ ನೋಡಿ, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಟ್ರಾನ್ಸ್ಪೋರ್ಟ್ ಆಫ್ ಅಮಿನೋ ಆಸಿಡ್ಸ್, ಟ್ರಾನ್ಸ್ಪೋರ್ಟ್ ಆಫ್ ಫುಡ್, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಓಕೆನಾ? ಆಪ್ಷನ್ಸು ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಇಲ್ಲಿ 1 ಕ್ವೆಶನ್ ಇರುತ್ತೆ, ನಿಮಗೆ 1 ಮಾರ್ಕ್ ಇರುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 8. ನೇಮ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ನಿಮಗೆ ಒಟ್ಟು 3 ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ಸ್ನಂತೆ. ಒಟ್ಟು ನಿಮಗೆ 6 ಮಾರ್ಕ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ ಮಕ್ಕಳ ಇಲ್ಲಿ. ಕ್ವೆಶನ್ ನಂಬರ್ 9. ವಾಟ್ ಆರ್ ದ ಮೆಥಡ್ಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್? ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 10. ವೈ ಈಸ್ ಇಟ್ ನೆಸೆಸರಿ ಟು ಸಪ್ರೇಟ್ ಆಕ್ಸಿಜನೇಟೆಡ್ and deoxygenated blood in mammals and birds? ಓಕೆನಾ ಮಕ್ಕಳ? ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 11. ಡ್ರಾ ಅ ನೀಟ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಯಾವ್ಯಾವ ಪಾರ್ಟ್ಸು? ಲಿವರ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಇವೆರಡನ್ನ ನೀವು ಲೇಬಲ್ ಮಾಡಿ ನೀಟಾಗಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಡ್ರಾ ಮಾಡಬೇಕು ಮಕ್ಕಳ. ಓಕೆನಾ?
ಮಕ್ಕಳ ಇಲ್ಲಿಗೆ FA1ಗೆ ಸಂಬಂಧಪಟ್ಟಂತಹ ಸೈನ್ಸ್ ಎಲ್ಲ ಕ್ವೆಶನ್ಸು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.